ಸರ್ಕಾರಿ ಸಂಘಗಳು ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದ್ಬೇಕೇನು ಓದಿದ ಪ್ರಕಾರ ಕೆಲಸ ಕೇಳಬೇಕಿಲ್ಲ. ಬೆಂಗಳೂರಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಮಾಡಕತ್ತಿ ಮತ್ತೆ ಗೌರ್ಮೆಂಟ್ ನೌಕರಿ ಆಗ್ಬೇಕಾ ಟೆಂಪ್ರರಿ? ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಸಿಗುತ್ತೆ ನಿನಗೆ. ಅಲ್ಲಿ ಹೋಗಿ ಬೆಂಗಳೂರಾಗ ಕೆಲಸ ಕೊಡ್ತೀನಿ ಕಂಪ್ನಿ ಮೆಂಬರ್ಶಿಪ್ ಆಯ್ತು. ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ಕಲ್ಲಿಗೆ ಅವ್ಯವಹಾರ ಮಾಡಿದ್ರೆ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ, ಹೌದಲ್ಲ? ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲೇ ಹಾಕಿರ್ಬೇಕಾಗಿತ್ತು ನಾವು. ಸರಿ ಯಾಕೆ ಮಾಡ್ತೀವಿ? ಗ್ರೀವೆನ್ಸಸ್ ಕೊಡ್ಬೇಕಾದ್ರೆ ಒಂದು ಘಟನೆ ಸಾರ್ತಾ ಇದೆ. ಈ ಒಂದು ಸಸಿಗೆ ನೀರೆಯುವ ಮೂಲಕ ಹಸಿರು ಪ್ರತಿಯೊಬ್ಬರ ಉಸಿರಾಗಬೇಕೆಂಬ ಸಂದೇಶ ಸರ್ಕಾರಿ ಸಂಘಗಳು ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದ್ಬೇಕೇನು ಓದಿದ ಪ್ರಕಾರ ಕೆಲಸ ಕೇಳಬೇಕಿಲ್ಲ. ಬೆಂಗಳೂರಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಮಾಡಕತ್ತಿ ಮತ್ತೆ ಗೌರ್ಮೆಂಟ್ ನೌಕರಿ ಆಗ್ಬೇಕಾ ಟೆಂಪ್ರರಿ? ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಸಿಗುತ್ತೆ ನಿನಗೆ. ಅಲ್ಲಿ ಹೋಗಿ ಬೆಂಗಳೂರಾಗ ಕೆಲಸ ಕೊಡ್ತೀನಿ ಕಂಪ್ನಿ ಮೆಂಬರ್ಶಿಪ್ ಆಯ್ತು. ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ಕಲ್ಲಿಗೆ ಅವ್ಯವಹಾರ ಮಾಡಿದ್ರೆ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ, ಹೌದಲ್ಲ? ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲೇ ಹಾಕಿರ್ಬೇಕಾಗಿತ್ತು ನಾವು. ಸರಿ ಯಾಕೆ ಮಾಡ್ತೀವಿ? ಗ್ರೀವೆನ್ಸಸ್ ಕೊಡ್ಬೇಕಾದ್ರೆ ಒಂದು ಘಟನೆ ಸಾರ್ತಾ ಇದೆ. ಈ ಒಂದು ಸಸಿಗೆ ನೀರೆಯುವ ಮೂಲಕ ಹಸಿರು ಪ್ರತಿಯೊಬ್ಬರ ಉಸಿರಾಗಬೇಕೆಂಬ ಸಂದೇಶ